ನಮಸ್ಕಾರ ಎಲ್ರಿಗೂ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅಂಥವರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕಂದರೆ ಈ ವಿಡಿಯೋದಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿಯನ್ನು ನಡೆಸ್ತಾ ಇರುವಾಗ ಹೈಸ್ಕೂಲ್ ಮತ್ತು PUC ಬುಕ್ಗಳನ್ನು ಓದೋದು ತುಂಬ ಅಗತ್ಯವಾಗಿರುತ್ತೆ. ಆ ಬುಕ್ಸ್ಗಳು ಮೊಬೈಲ್ನಲ್ಲೇ ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳೋ ಅಂತಹ ವಿಧಾನನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನಿಮ್ಮ ಮೊಬೈಲ್ನಲ್ಲಿ ಗೂಗಲನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ KTBS ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಿದ ನಂತರ ನಿಮಗೆ ನೋಡಿ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು 3 ಶೈಕ್ಷಣಿಕ ಅವಧಿಯ ಪಠ್ಯಪುಸ್ತಕಗಳನ್ನು ಕೊಟ್ಟಿದ್ದಾರೆ. 2023-24 ಶೈಕ್ಷಣಿಕ ಅವಧಿ ಮತ್ತು 2024-25 ಶೈಕ್ಷಣಿಕ ಅವಧಿ ಮತ್ತು 2025 ಮತ್ತು 26 ಅವಧಿಯ ಟೆಕ್ಸ್ಟ್ ಬುಕ್ಗಳು. ಇದರಲ್ಲಿ ನಿಮಗೆ ಯಾವ ಬೇಕೋ ಆ ಅವಧಿಯ ಟೆಕ್ಸ್ಟ್ ಬುಕ್ಕನ್ನು ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ನಾನು 2025 ಮತ್ತು 26 ಅವಧಿ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ನೀವು ನೋಡ್ತಾ ಇರ್ಬೋದು 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಟೆಕ್ಸ್ಟ್ ಬುಕ್ಗಳು ಇದರಲ್ಲಿ ಸಿಗ್ತವೆ. ನಾನು ಇವಾಗ 10th ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ 10th ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಕೆಲವೊಂದು ಭಾಷೆಗಳು ಬರುತ್ತೆ. ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ತೆಲುಗು, ತಮಿಳು, ಮರಾಠಿ ಇಷ್ಟು ಭಾಷೆಗಳಲ್ಲಿ ಈ ಟೆಕ್ಸ್ಟ್ ಬುಕ್ಗಳು ಸಿಗುತ್ತೆ. ನಾನು ಕನ್ನಡ ಮಾಧ್ಯಮ ಟೆಕ್ಸ್ಟ್ ಬುಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಕ್ಲಿಕ್ ಮಾಡಿದ ಮೇಲೆ ಈ ಸಬ್ಜೆಕ್ಟ್ಸ್ಗಳು ಬಂದಿದೆ. ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ದೈಹಿಕ ಶಿಕ್ಷಣ ಇಷ್ಟು ಸಬ್ಜೆಕ್ಟ್ಗಳು ನಿಮಗೆ ಇದರಲ್ಲಿ ಸಿಗುತ್ತೆ. ನಾನು ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಕ್ಲಿಕ್ ಮಾಡಿ ತೋರಿಸ್ತೀನಿ ಅದರಲ್ಲಿ ಯಾವ್ಯಾವ ಸಿಲೆಬಸ್ಗಳಿದ್ದಾವೆ ಅಂತ. ನೋಡಿ ಇದರಲ್ಲಿರುವಂಥ ಸಿಲೆಬಸ್ಸು ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಇದಿಷ್ಟು ಹಿಸ್ಟ್ರಿಯಲ್ಲಿರುವಂಥ ಸಿಲೆಬಸ್ಸು. ಮತ್ತು ಪೊಲಿಟಿಕ್ ನೋಡೋದಾದರೆ ಸಾರ್ವಜನಿಕ ಆಡಳಿತ ಒಂದು ಪರಿಚಯ, ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು. ಮತ್ತು ಸಮಾಜಶಾಸ್ತ್ರಕ್ಕೆ ಬಂದರೆ ಸಾಮಾಜಿಕ ಸ್ತರವಿನ್ಯಾಸ, ದುಡಿಮೆ ಮತ್ತು ಆರ್ಥಿಕ ಜೀವನ. ಮತ್ತು ಜಿಯೋಗ್ರಫಿಗೆ ಬಂದು ನೋಡೋದಾದರೆ ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು, ಭಾರತದ ಋತುಗಳು, ಭಾರತದ ಮಣ್ಣುಗಳು, ಭಾರತದ ಅರಣ್ಯ ಸಂಪತ್ತು, ಭಾರತದ ಸಂಪನ್ಮೂಲಗಳು. ಮತ್ತು ಅದೇ ರೀತಿ ಎಕನಾಮಿಕ್ಸ್ ನೋಡೋದಾದರೆ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ. ಮತ್ತು ಬಿಸ್ನೆಸ್ ಸ್ಟಡೀಸ್ ನೋಡೋದಾದರೆ ಬ್ಯಾಂಕ್ ವ್ಯವಹಾರಗಳು. ಇದಿಷ್ಟು 10th ಪಾರ್ಟ್ 1ನಲ್ಲಿ ಇರುವಂಥ ಸಮಾಜ ವಿಜ್ಞಾನದಲ್ಲಿರುವಂತಹ ಸಿಲೆಬಸ್ಸು. ಅದೇ ರೀತಿ ಪಾರ್ಟ್ 2ಅಲ್ಲಿ ನೋಡೋದಾದರೆ ನೋಡಿ ಪಾರ್ಟ್ 2 ಓಪನ್ ಮಾಡಿದ್ರೆ ಇದರಲ್ಲಿರುವಂಥ ಸಿಲೆಬಸ್ಗಳು ಇಲ್ಲಿದ್ದಾವೆ. ಹಿಸ್ಟ್ರಿಯಲ್ಲಿ ನೋಡೋದಾದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಸ್ವಾತಂತ್ರ್ಯ ಹೋರಾಟ, ಸ್ವಾತಂತ್ರ್ಯೋತ್ತರ ಭಾರತ, ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಪೊಲಿಟಿಕ್ ನೋಡೋದಾದರೆ ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು, ಜಾಗತಿಕ ಸಂಸ್ಥೆಗಳು. ಮತ್ತು ಸಮಾಜಶಾಸ್ತ್ರ ನೋಡೋದಾದರೆ ಸಾಮೂಹಿಕ ವರ್ತನೆ ಹಾಗೂ ಪ್ರತಿಭಟನೆಗಳು, ಸಾಮಾಜಿಕ ಸವಾಲುಗಳು. ಅದೇ ರೀತಿ ಜಿಯೋಗ್ರಫಿಯಲ್ಲಿ ನೋಡೋದಾದರೆ ಭಾರತದ ಭೂಬಳಕೆ ಹಾಗೂ ಕೃಷಿ, ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು, ಭಾರತದ ಸಾರಿಗೆ ಹಾಗೂ ಸಂಪರ್ಕ, ಭಾರತದ ಪ್ರಮುಖ ಕೈಗಾರಿಕೆಗಳು ಮತ್ತು ಭಾರತದ ನೈಸರ್ಗಿಕ ವಿಕೋಪಗಳು. ಅದೇ ರೀತಿ ಎಕನಾಮಿಕ್ಸ್ ನೋಡಿದರೆ ಗ್ರಾಮೀಣಾಭಿವೃದ್ಧಿ, ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ. ಬಿಸ್ನೆಸ್ ಸ್ಟಡೀಸ್ ನೋಡೋದಾದರೆ ಉದ್ಯಮಶೀಲತೆ, ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ. ಇದಿಷ್ಟು 10th ಸಮಾಜ ವಿಜ್ಞಾನದಲ್ಲಿ ಪಾರ್ಟ್ 2ಅಲ್ಲಿರುವಂಥ ಸಿಲೆಬಸ್ಸು. ಈ ರೀತಿ ನೀವು ಸ್ಕೂಲ್ ಬುಕ್ಗಳನ್ನು 1ರಿಂದ 10ನೇ ತರಗತಿವರೆಗೂ ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಇದನ್ನು ಪ್ರಿಂಟ್ ಹಾಕ್ಸಿನೂ ಸಹ ಇದು PDF ಫೈಲಲ್ಲಿ ಡೌನ್ಲೋಡ್ ಆಗೋದ್ರಿಂದ ಇದನ್ನು ನೀವು ಪ್ರಿಂಟ್ ಹಾಕ್ಸಿ ಸಹ ನೀವು ಓದ್ಕೊಳ್ಬೋದು. ಇದಿಷ್ಟು ಸ್ಕೂಲ್ ಬುಕ್ಸ್ದಾಯಿತು. ಈಗ PUC ಬುಕ್ಸ್ದು ಯಾವ ಥರ ನೋಡೋದಂದರೆ ಬ್ಯಾಕ್ ಬಂದುಬಿಟ್ಟು ಸೇಮ್ ಗೂಗಲಲ್ಲಿ ಏನು ಮಾಡ್ತೀರ ಅಂದರೆ PUC ಟೆಕ್ಸ್ಟ್ ಬುಕ್ ಅಂತ ಟೈಪ್ ಮಾಡಿ. PUC ಟೆಕ್ಸ್ಟ್ ಬುಕ್ ಕರ್ನಾಟಕ ಅಂತ ಟೈಪ್ ಮಾಡಿ. ಇದರಲ್ಲಿ 2 ಲಿಂಕ್ಗಳು ಓಪನ್ ಆಗಿದೆ ನೋಡಿ. ಇದರಲ್ಲಿ ಯಾವ ಲಿಂಕ್ ಮೇಲೆ ಓಪನ್ ಮಾಡಿದ್ರೂ ಸಹ
ಟೆಕ್ಸ್ಟ್ ಬುಕ್ಕು ಓಪನ್ ಆಗುತ್ತೆ. ನಾನು ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಕ್ಲಿಕ್ ಮಾಡಿದ ನಂತರ ಟೆಕ್ಸ್ಟ್ ಬುಕ್ಗಳು ಓಪನ್ ಆಗೋ ಒಂದು ಸೈಡು ಫಸ್ಟ್ PUC ಮತ್ತು ಮತ್ತೊಂದು ಸೈಡು ಸೆಕೆಂಡ್ PUC ಟೆಕ್ಸ್ಟ್ ಬುಕ್. ಇದರಲ್ಲಿ ನಾನೊಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಫಸ್ಟ್ PUC ಹಿಸ್ಟ್ರಿ ನೋಡೋದಾದರೆ ಹಿಸ್ಟ್ರಿಯಲ್ಲಿ KM ಮತ್ತು EM ಅಂತ ಇದೆಯಲ್ಲ. ಹಿಸ್ಟ್ರಿ KM ಅಂದರೆ ಕನ್ನಡ ಮೀಡಿಯಮ್ ಬುಕ್ ಓಪನ್ ಆಗುತ್ತೆ. ಹಿಸ್ಟ್ರಿಗೆ EM ಮೇಲೆ ಕ್ಲಿಕ್ ಮಾಡಿದ್ರೆ ಇಂಗ್ಲೀಷ್ ಮೀಡಿಯಮ್ ಬುಕ್ ಓಪನ್ ಆಗುತ್ತೆ. ನೋಡಿ, ನಾನು ಫಸ್ಟ್ PUC ಹಿಸ್ಟ್ರಿ KM ಬುಕ್ ಮೇಲೆ ಓಪನ್ ಮಾಡ್ತೀನಿ, ಕನ್ನಡ ಮೀಡಿಯಮ್ಮು. ಇದರಲ್ಲಿ ಜಾಗತಿಕ ಇತಿಹಾಸ ಅಂತ ಓಪನ್ ಆಗಿದೆ. ಇದರಲ್ಲಿ ಇರುವಂಥ ಸಿಲೆಬಸ್ಗಳನ್ನು ನೀವು ನೋಡ್ಬೋದು. ಇಷ್ಟೆಲ್ಲ ಸಿಲೆಬಸ್ಗಳು ಫಸ್ಟ್ PUC ಹಿಸ್ಟ್ರಿಯಲ್ಲಿದೆ. ಅದೇ ರೀತಿ ಪೊಲಿಟಿಕಲ್ ಸೈನ್ಸಲ್ಲಿ ಯಾವುದಿದೆ ಅಂತ ನೋಡೋದಾದರೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದಿಷ್ಟು ಪೊಲಿಟಿಯಲ್ಲಿ ಇರುವಂತಹ ಸಿಲೆಬಸ್ಸು. ಅದೇ ರೀತಿ ನೀವು ಜಿಯೋಗ್ರಫಿ ಓಪನ್ ಮಾಡಿ ನೋಡ್ಬೋದು. ಕನ್ನಡ ಮೀಡಿಯಮ್ ಜಿಯೋಗ್ರಫಿಲಿ ನೋಡೋದಾದರೆ ಫಸ್ಟ್ PUC ಜಿಯೋಗ್ರಫಿ. ನೋಡಿ, ಫಸ್ಟ್ PUC ಜಿಯೋಗ್ರಫಿಯಲ್ಲಿ ಇಷ್ಟು ಸಿಲೆಬಸ್ಗಳಿದ್ದಾವೆ ಇದರಲ್ಲಿ. ಅದೇ ರೀತಿ ಈ ಸೈಡಲ್ಲಿ ನೋಡೋದಾದರೆ ರೈಟ್ ಸೈಡಲ್ಲಿ ಸೆಕೆಂಡ್ PUC ಟೆಕ್ಸ್ಟ್ ಬುಕ್ಗಳು ಸಿಗುತ್ತೆ. ಎಲ್ಲ ರೀತಿಯ ಟೆಕ್ಸ್ಟ್ ಬುಕ್ಗಳು ಇದರಲ್ಲಿ ಸಿಗುತ್ತೆ. ಸೆಕೆಂಡ್ PUC ಜಿಯೋಗ್ರಫಿ ಕನ್ನಡ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಅದರಲ್ಲಿ ಯಾವ ಸಿಲೆಬಸ್ಗಳಿದೆ ಅಂತ. ಇದರಲ್ಲಿ ಮಾನವ ಭೂಗೋಳಶಾಸ್ತ್ರ ಅಂತ ಒಂದು ಸಿಲೆಬಸ್ಗಳು ಇಷ್ಟೆಲ್ಲ ಇದಾವೆ. ಸೆಕೆಂಡ್ PUC ಜಿಯೋಗ್ರಫಿಯಲ್ಲಿ ನೋಡ್ತಿರ್ಬೋದು ಇಷ್ಟು ಸಿಲೆಬಸ್ಗಳಿದ್ದಾವೆ. ಈ ರೀತಿ ನೀವು ಸ್ಕೂಲ್ ಮತ್ತು PUC ಟೆಕ್ಸ್ಟ್ ಬುಕ್ಗಳನ್ನು ನಿಮ್ಮ ಮೊಬೈಲ್ನಲ್ಲೇ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಓದ್ಬೋದಾಗಿರುತ್ತೆ. ಇದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ವಿವಿಧ ರೀತಿಯ ವಿಡಿಯೋಗಳನ್ನು ನಾನು ಇನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮರೀದೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಮಸ್ಕಾರ.